ನಮಸ್ತೆ ಎಲ್ಲರಿಗೂ. ಈ ಭಯ ಅಂತಕ್ಕಂತಹ ಭಯದ ವಿವರಣೆ, ಅದರ ವಿಶ್ಲೇಷಣೆ, ಅದನ್ನು ಹ್ಯಾಗೆ ಕೊಡಬಹುದು ಅಂತ ತುಂಬ 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 ಯೋಚನೆ ಮಾಡಿದೆ. ಇಷ್ಟಕ್ಕೂ ಆ ಭಯ ಏನು, ಅದು ಹೇಗಿರುತ್ತೆ, ಅದು ಹೇಗೆ ಕಾಡುತ್ತೆ? ಯೂಶ್ವಲ್ಲಾಗಿ ಭಯ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥವ್ರು ಕೂಡ ಭಯ ಇರುತ್ತೆ. ಭಯ ಇದೆ ಅಂತ ಭಯ ಪಡ್ತಾ ಇರೋರಲ್ಲೂ ಭಯ ಇರುತ್ತೆ. ಆ ಭಯವನ್ನು ಅವರು ಅದನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು ಟಾಪಿಕ್ಕೆ ಸ್ವಲ್ಪ ವಿಶೇಷವಾಗಿದೆ ಅಲ್ಲ. ಸ್ವಲ್ಪ ಇರಲಿ, ಇಂಥ ವಿಷಯಗಳು ಸಹಜವಾಗಿ ಮನೋಧೈರ್ಯವನ್ನು ಕೊಡಬೇಕು ಅಂತ. ಈ ಭಯ ಅಂತಕ್ಕಂಥದ್ದು ನಾವು ಚಿಕ್ಕ ಮಕ್ಕಳಿದ್ದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ, ಅಮ್ಮ ಕಾಣಲಿಲ್ಲ ಅಂದರೆ ಏನೋ ಅದಕ್ಕೆ ಅರ್ಥ ಆಗಿರಲ್ಲ. ಸ್ಟಿಲ್ ಆ ಪುಟ್ಟ ಮಗುವಿನ ಬಗ್ಗೆ ನಾನು ಮಾತಾಡ್ತಿರ್ತಕ್ಕಂಥ, ಅದಕ್ಕೆ ದೇ ಡೋಂಟ್ ನೋ ವಾಟ್ ಈಸ್ ಫಿಯರ್. ಇಟ್ ಸ್ಟಾರ್ಟ್ಸ್ ಟು ಕ್ರೈ. ಎಳೆ ಮಗು ಹಸುವಾಗುತ್ತೆ, ಅದಕ್ಕೇನೋ ಬೇಕು, ಸಿಕ್ಕಲಿಲ್ಲ, ಇಟ್ ಸ್ಟಾರ್ಟ್ಸ್ ಟು ಕ್ರೈ. ಏನಕ್ಕೆ ಗೊತ್ತಿಲ್ಲ, ಆ ಮಗುಗೆ ಗೊತ್ತಿಲ್ಲ. ಸ್ವಲ್ಪ ಇನ್ನೊಂದು ಚೂರು ಮುಂದೆ ಬಂದರೆ ಅಪ್ಪ ಅಥವಾ ಅಮ್ಮ ಎಲ್ಲ ಹೊರಗಡೆ ಹೋಗಿರ್ತಾರೆ. ಅಮ್ಮ ಏನೋ ತರಕಾರಿ ತರಬೇಕು, ಮಗುನ ಮನೆ ಒಳಗಡೆ ಮಲಗಿದೆ ಮಗು, ಅಂದರೆ ನಡೆಯತಕ್ಕಂಥ ವಯಸ್ಸು ಬಂದಾಗ ಸರಿ ಆಗಿದ್ದರೆ ಒಂದು ತರಕಾರಿ ತರಬೇಕು, ಯಾರೂ ಇಲ್ಲ ಮನೆಯಲ್ಲಿ, ಲೆಟಸ್ ಇನ್ನೂ ಎದೊಳಲ್ಲ, ಈಗ ತಾನೇ ಮಲಗಿದಾಳೆ ಅಂದ್ಕೊಂಡು ವಾಟ್ ದೇ ಡೂ ಈಸ್ ದೇ ವಿಲ್ ಲಾಕ್ ದ ಡೋರ್ ಆ್ಯಂಡ್ ದೇ ವಿಲ್ ವೆಂಟ್ ಔಟ್. ಬಟ್ ಅಲ್ಲಿ ಇವ್ರು ಅಂದ್ಕೊಂಡಂಗೆ ಇಲ್ದಿರ ಒಂದು 2-3 ಜನನೋ ಎಕ್ಸ್ಟ್ರಾ ಅಲ್ಲಿ ಆ ಒಂದು ಲೈನಲ್ಲಿ ಪದಾರ್ಥವನ್ನು ತಗೋಬೇಕಾದಾಗ ಇಟ್ ಮೇಕ್ಸ್ ಸಮ್ ಲಿಟ್ಲ್ ಟೈಮ್. ಇಲ್ಲಿ ಒಳಗಡೆ ಇರ್ತಕ್ಕಂಥ ಮಗು ದೇ ಸ್ಟಾರ್ಟ್ಸ್ ಟು ಕಂಡುಬಿಟ್ಟು ನೋಡುತ್ತೆ. ಇನ್ನೂ ಸ್ಪೆಷಲ್ ಅಂದರೆ ಬೆಳಗ್ಗೆ ಮಧ್ಯಾಹ್ನ ನಾವು ಮಲಗಿರ್ತಾರೆ 12 ಗಂಟೆ 1 ಗಂಟೆ ಊಟ ಆದಮೇಲೆ, ವೆನ್ ಇಟ್ಸ್ ಓಪನ್ ದ ಐಸ್ ಸಾಯಂಕಾಲ ಆಗಿರುತ್ತೆ. ಬಟ್ ದೇ ಥಿಂಕ್ ಇಟ್ಸ್ ಮಾರ್ನಿಂಗ್. ಟೈಮ್ ಗೊತ್ತಿರಲ್ಲ ಮಕ್ಕಳಿಗೆ, 6 ಗಂಟೆನ ಸಾಯಂಕಾಲನ ಬೆಳಗ್ಗೆನ ಮಧ್ಯಾಹ್ನ, ದೇ ಡೋಂಟ್ ಥಿಂಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಇದು ಬೆಳಗ್ಗೆನ ಸಾಯಂಕಾಲ ಯಾರಿಗೆ ಗೊತ್ತು. ದೇ ಜಸ್ಟ್ ಸ್ಲೆಪ್ಟ್. ಒಳ್ಳೆ ನಿದ್ದೆ ಮಾಡಿಬಿಟ್ಟು ಕಂಡುಬಿಟ್ಟು ನೋಡಿದ್ರೆ ವೆದರ್ ಇಟ್ ಈಸ್ ಮಾರ್ನಿಂಗ್ ಆರ್ ಈವ್ನಿಂಗ್, ಇಟ್ಸ್ ಅ ಕನ್ಫ್ಯೂಷನ್ ಆ್ಯಂಡ್ ನೋ ಬಡಿ ಈಸ್ ದೇರ್ ಇನ್ ದ ಹೌಸ್. ಯಾರೂ ಇಲ್ಲ ಮನೆಯಲ್ಲಿ. ದಿಸ್ ಈಸ್ ಒನ್ ಟೈಪ್ ಆಫ್ ಫಿಯರ್. ಬಾಗಿಲ ಹತ್ರ ಬರ್ತಾರೆ, ದೇ ಥಿಂಕ್ ಏನೇನೋ ಆಕ್ಯುಪೈ ಆಗ್ಬಿಡ್ತು ಅಂದರೆ ಮಾತ್ರ ಆ ಮಗುವಿನ ಮನಸ್ಸಿನಲ್ಲಿ ಇಟ್ಸ್ ಎ ಪ್ಯಾನಿಕ್ ಸಿಚುಯೇಷನ್. ಬಾಗಿಲು ಹೊಡೆಯೋದು, ಕಿರ್ಚೋದು, ಕೂಗೋದು, ಯಾರೂ ಇಲ್ಲ ಅಂದ್ಕೊಂಡು. ಹೌ ಮೆನಿ ಆಫ್ ಯು ಫೇಸ್ಡ್ ಆಲ್ ದಿಸ್ ಐ ಡೋಂಟ್ ನೋ. ಬಟ್ ಎಷ್ಟು ಜನಕ್ಕೆ ಈ ಥರದ ಅನುಭವ ಆಗಿದೆ ಅಂತ. ಇನ್ನೊಂದು ವಿಚಿತ್ರವಾದ ಅನುಭವ ಅಂದರೆ, ಮಲ್ಕೊಂಡಿರ್ತೀವಿ ಹಾಸಿಗೆ ಮೇಲೆ ರಾತ್ರಿ ಅಥವಾ ಸಾಯಂಕಾಲ, ಎನಿ ಟೈಮ್ ಹಾಸಿಗೆ ಮಂಚದ ಮೇಲೆ ಮಲಗಿದಾಗ ಢಮಾಲ್ ಅಂತ ಕೆಳಗಡೆ ಬಿದ್ದುಬಿಡ್ತೀವಿ. ಇದಕ್ಕೆ ಮಾತ್ರ ತುಂಬ ಜನದಾಗ ಅನುಭವ ಆಗಿರುತ್ತೆ. ಸೊ ದಿಸ್ ಇಸ್ ಜಡ್ಜ್ಮೆಂಟ್ ಫೇಲ್. ಅಂದರೆ ಮಲಗಿದ್ದಾಗ ನಾವು ಕೆಳಗಡೆ ಬಿದ್ವಿ ಇನ್ ದ ಸೆನ್ಸ್, ಅಲ್ಲಿ ಮಂಚ ಅಳತೆ, ನಾವು ಮಲಗಿರ್ತಕ್ಕಂಥ ವಿಧಾನದಲ್ಲಿ ವ್ಯತ್ಯಾಸ ಆದಾಗ ಕೆಳಗಡೆ ಬೀಳ್ತಕ್ಕಂಥದ್ದು. ಇದು ಎಷ್ಟು ಜನಕ್ಕೆ ಅನುಭವ ಆಗಿದೆ. ಏನಾಯ್ತಪ್ಪ ಇದು, ಆ ನಿದ್ದೆ ಅನ್ನೋ ಒಳ್ಳೆ ನಿದ್ದೆಯಲ್ಲಿದ್ದಾಗ ಆಕಾಶದಿಂದ ದಪ್ಪಂದು ಬಿದ್ದರೆ ವಿ ನೆವರ್ ಎಕ್ಸ್ಪೆಕ್ಟೆಡ್ ಅಲ್ವಾ, ಏನೋ ಆಗೋಯ್ತು. ಇದನ್ನೇನಂತಾರೆ, ಆ್ಯಂಡ್ ಅಗೇನ್ ಹೋಗ್ತಾ ಇರ್ತೀವಿ ದಾರಿನಲ್ಲಿ, ಸಡನ್ನಾಗಿ ಕಾಲು ಸ್ಲಿಪ್ ಆಗುತ್ತೆ. ಏನಾಯಿತು ಅಂತ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲೇ ಒಂದು ರೀತಿ ಪೇನ್ ಸ್ಟಾರ್ಟ್ ಆಗ್ಬಿಟ್ಟು ಹೊಡೀತು. ಅರೆ, ಇದನ್ನೇನಂತಾರೆ, ನೋವು ಬೇರೆ, ಆ ಸಿಚುಯೇಷನನ್ನು ನಾವು ನೋಡಿದ ವಿಧಾನನೇ ಬೇರೆ. ನಮ್ಮ ಪಾಡಿಗೆ ನಾವು ಕಾರಲ್ಲಿ ಹೋಗ್ತಾ ಇರ್ತೀವಿ, ಒಂದೊಳ್ಳೆ ಟರ್ನಿಂಗ್, ಸಡನ್ನಾಗಿ ನಾಯಿ ಓಡ್ಕೊಂಬರುತ್ತೆ. ನೀವು ಡ್ರೈವ್ ಮಾಡ್ತಾ ಇದ್ದೀರ, ನಿಮ್ಮ ಕೈಯಲ್ಲಿ ಅದು ಊಹಿಸೋದಕ್ಕೂ ಸಾಧ್ಯ ಇರೋದಿಲ್ಲ. ಆಯ್ತು ಕತೆ. ನೀವು ಅದು ನಾಯಿನೋ ಬೆಕ್ಕೋ ಮನುಷ್ಯನೋ ಈ ಅರ್ಥ ಮಾಡ್ಕೊಳ್ಳೋ ಟೈಮಿಂಗಲ್ಲಿ ಅದೇನೋ ಒಂದು ಬಂದಿರುತ್ತೆ. ಏನದು?
ತುಂಬ ಹ್ಯಾಪಿಯಾಗಿರ್ತಕ್ಕಂಥ ಫ್ಯಾಮಿಲಿನಲ್ಲಿ ಸಡನ್ನಾಗಿ ಆ ಕುಟುಂಬದ ದೊಡ್ಡವರು, ತಂದೆನೋ ಅಜ್ಜಿನೋ, ಅನ್ಎಕ್ಸ್ಪೆಕ್ಟೆಡ್ ಡೆತ್, ಏಜ್ಡ್ ಡೆತ್ ಆಗಿರ್ಬೋದು. ಇವನಿನ್ನೂ ಕೇಪಬಲ್ ಇಲ್ಲ ಫ್ಯಾಮಿಲಿ ಕಂಟ್ರೋಲ್ ತಗೊಳ್ಳೋದಕ್ಕೆ. ಆ ಸಿಚುಯೇಷನ್, ಇಷ್ಟು ದಿನ ಅವ್ರ ಜವಾಬ್ದಾರಿಲಿತ್ತು, ಇವಾಗ ಏನು ಮಾಡಬೇಕು, ಇದನ್ನೇನಂತಾರೆ. ಸೊ ಈ ಭಯ ಅಂತಕ್ಕಂಥದ್ದು ಒಂದು ವಿಧವಾಗಿ ಬರಬೇಕು ಅಂತಿಲ್ಲ. ಇನ್ನೂ ಸಣ್ಣದಾಗಿ ಹೇಳಬೇಕು ಅಂತಂದರೆ, ಸಮ್ ಪೀಪಲ್ ಮನೆಗೆ ಹೋಗ್ತಾರೆ, ಯಾರ್ದೋ ರಿಲೇಟಿವ್ ಮನೆಗೆ, ಅವ್ರು ನಾಯಿ ಸಾಕಿರ್ತಾರೆ ಅಂತ ಗೊತ್ತಿಲ್ಲ, ಟಕ್ 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 ಅಂತ ಜೀಯದ ಹೋಗ್ತಾರೆ. ಅಲ್ಲಿಂದ ಬೊ ಅಂತ ಬಂದ್ಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಡ್ತದೆ. ಅಲ್ಲಿಗಾಯಿತು ಏರುಪೇರು, ಹೃದಯದಲ್ಲಿ ಏರುಪೇರು. ದಾರಿಲಿ ಹೋಗ್ತಾ ಇರ್ತೀರ, ಯಾವ ಹಳ್ಳಿ ದಾರಿನಲ್ಲಿ, ಸಿಟಿನಲ್ಲೇ ನವೆಡೇಸ್ ವಿ ವಿಲ್ ಸಿ ಇನ್ ಔಟ್ಸೈಡ್ ದ ಸಿಟಿ ಅಥವಾ ಕಸಾಗಿಸ ಇರೋ ಕಡೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಜಿಂಗಂತ ಹಾವು ಹಾಗೆ ಹೊಟ್ಟೋಗ್ತದೆ ನಮ್ಮ ಕಣ್ಮುಂದೆ. ಅದು ಆ ಕಡೆಗೆ ಹೋಗುತ್ತೋ ಈ ಕಡೆಗೆ ಬರುತ್ತೋ ಗೊತ್ತಿಲ್ಲ, ಆ ಡೈರೆಕ್ಷನ್ ಗೊತ್ತಿಲ್ಲ, ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ವಾಟ್ ಈಸ್ ಕಾಲ್ಡ್ ಫಾರ್ ದಿಸ್? ಹೋಮ್ವರ್ಕ್ ಮಾಡಿಲ್ಲ, ಸ್ಕೂಲ್ಗೆ ಹೋಗಿದ್ದೀವಿ, ಟೀಚರ್ ಎಲ್ಲರದು ಹೋಮ್ವರ್ಕ್ಗಳು ತಂದಿಡಿ ಅಂತ ಹೇಳಿದ್ರು, ನಾನು ಬರ್ದಿಲ್ಲ. ಎಲ್ಲರದು ಆಯಿತು, ಮಾಡ್ತಾ ಇದ್ದಾರೆ, ಇಟ್ಟಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಕೂತಿದ್ದೀನಿ. ಬಟ್ ಅಷ್ಟೂ ಮೊಮೆಂಟು ನಾನು ಯಾವ ಪರಿಸ್ಥಿತಿಲಿದ್ದೀನಿ, ಆ ಬುಕ್ಕಲ್ಲಿ ಇಟ್ಟಿಲ್ಲ. ಎಲ್ಲರೂ ತೊಗೊಂಡೋಗಿ ಇಟ್ಬಿಟ್ರು, ನಾನು ಹೋಮ್ವರ್ಕ್ ಮಾಡಿಲ್ಲ, ಐ ಆಮ್ ಜಸ್ಟ್ ಸಿಟಿಂಗ್. ಆ ಪರಿಸ್ಥಿತಿ ಹೇಗಿರುತ್ತೆ? ವಾಟ್ ಈಸ್ ದಟ್? ನೋಡಿ, ಇಲ್ಲಿ ಭಯವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ತಕ್ಕಂಥದ್ದು ಬೇರೆ, ಭಯವನ್ನು ನಟನೆ ಮಾಡ್ತಕ್ಕಂಥದ್ದು ಬೇರೆ, ರಿಯಲ್ಲಾಗಿ ಭಯವನ್ನು ಫೀಲ್ ಆಗ್ತಕ್ಕಂಥದ್ದು ಬೇರೆ. ಸೊ ಅಂದರೆ ನಮ್ಮ ಒಳ ಮನಸ್ಸು ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡಿದೆ ಅನ್ನೋದನ್ನು ಹೇಗೆ ಟ್ರೈನ್ ಅಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸಹಜವಾಗಿ ಭಯ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರಬೇಕ್ರಿ. ದಟ್ ಈಸ್ ಆ್ಯಕ್ಚುಲಿ ಗುಡ್, ಅಂದ್ ಇರುತ್ತೆ ಕೂಡ, ಅದು 100% ಇರುತ್ತೆ ಭಯ ಅಂತಕ್ಕಂಥದ್ದು. ಬಟ್ ಆ ಭಯ ಆ್ಯಕ್ಯುರೇಟ್ ವರ್ಕ್ ಆಗ್ತಕ್ಕಂಥದ್ದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ವಿದ್ಯೆ ಅಂತಕ್ಕಂಥದ್ದು ಹೆಲ್ಪ್ ಮಾಡುತ್ತೆ. ಯಾವುದಕ್ಕೆ ಭಯ ಪಡಬೇಕು? ಅಗೇನ್ ದಿಸ್ ಈಸ್ ವಾಟ್ ದ ಕ್ವಶನ್. ಯಾವುದಕ್ಕೆ ಭಯ ಪಡಬೇಕು ನಾವು? ಈ ಭಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡವ್ರಿಗೆ ಆ ಭಯ ಅಂತಕ್ಕಂಥದ್ದು ಹೇಗಿರುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡವರಿಗೆ ಆ ಭಯದ ಪ್ರಮಾಣಗಳಿರುತ್ತೆ. ಯಾವುದಕ್ಕೆ ಎಷ್ಟು ಭಯ ಪಡಬೇಕು? ಭಯ ಅಂತಕ್ಕಂಥದ್ದು ಸುಮ್ಮನೆ ಒಂದು ಪದ ಕ್ರಿಯೇಟ್ ಆಗಲಿಲ್ಲ, ಮತ್ತು ಅದಕ್ಕೆ ಭಯ ಅನ್ನೋ ಹೆಸರನ್ನು ಇಡಲಿಲ್ಲ. ಆ ಭಯದಲ್ಲಿ ಹಲವಾರು ವಿಧಗಳಿದೆ. ಮತ್ತು ಆ ಭಯದಿಂದ ಕ್ರಿಯೇಟ್ ಆಗ್ತಕ್ಕಂಥದ್ದು ಬೇರೆ ಇದೆ. ಆಂಗ್ಸೈಟೀಸು, ಪ್ಯಾನಿಕ್ಸು, ದೀಸ್ ಆರ್ ಆಲ್ ಥಿಂಗ್ಸ್ ವಿಲ್ ಗೋ ಬಿಯಾಂಡ್ ದ ಫಿಯರ್. ಭಯದ ನಂತರದ ಸ್ಟೇಜಸ್ಗಳಲ್ಲಿ ಇನ್ನೂ ಹಲವಾರು ವಿಧಗಳು ಬರ್ತದೆ. ಆಮೇಲೆ ಅವರು ದೇ ವಿಲ್ ಸಮ್ ಫಿಯರ್ಸ್ ಏನು ಮಾಡುತ್ತೆ, ಕೆಲವು ಭಯಗಳು ಮನುಷ್ಯನ ಇಟ್ ವೋಂಟ್ ಮೇಕ್ ಔಟ್, ಅಂದರೆ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ಸಮ್ಟೈಮ್ಸ್ ನೀವು ನೋಡಿರ್ಬೋದು, ಭಾಳಷ್ಟು ಜನ ಒಂದು ಬೌಂಡ್ರಿ ಹಾಕಿ ಕೂತ್ಬಿಡ್ತಾರೆ, ನಮಗಿನ್ನು ಬೇಡಪ್ಪ, ಯಾಕೆ ಬೇಕು, ಇದೆಲ್ಲ ನಮಗೆಲ್ಲ ಅವಶ್ಯಕತೆ ಇಲ್ಲ ಅಂತ. ಸೊ ದ ರಿಯಲ್ ಫಿಯರ್ ಮೀನಿಂಗ್ ಗೊತ್ತಿಲ್ಲದೆ ಕೆಲವರು ಈ ರೀತಿ ಡಿಸಿಷನ್ಸ್ ತೊಗೊಳ್ಳೋದು ಇರ್ತದೆ. ಸೊ ಟಿಲ್ ದ ಟೈಮ್ ಹೂ ಆರ್ ರೈಟ್, ಸರಿ ಅಂತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದಕ್ಕೋಸ್ಕರ ಅರ್ಥೈಸ್ಕೊಳ್ತಕ್ಕಂಥವ್ರಿಗೆ ಭಯದ ಪ್ರಮಾಣಗಳ ಬಗ್ಗೆ ಗೊತ್ತಿರುತ್ತೆ. ಇದು ಮಾಡಿದ್ರೆ ಇದು ತಪ್ಪು, ಇದರ ಪ್ರಮಾಣ ಇಷ್ಟು, ಇದರಿಂದ ಹೀಗಾಗುತ್ತೆ, ಇದು ಮಾಡಬಾರ್ದು. ದೀಸ್ ಆರ್ ಆಲ್ ದ ಫಿಯರ್ ಫ್ಯಾಕ್ಟರ್ಸ್. ಸೊ ಹಾಗಿದ್ರೆ ಭಯವನ್ನು ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು? ಆ ಭಯವನ್ನು ಕ್ರಾಸ್ ಮಾಡೋದಕ್ಕಾಗೋದಿಲ್ವ? ಅಂದರೆ ಭಯವನ್ನು ಕ್ರಾಸ್ ಮಾಡಬಾರ್ದು. ಭಯ ಅಂತಕ್ಕಂಥದ್ದು ಇಟ್ ಇಸ್ ಆ್ಯಕ್ಚುಲಿ ಎ ಗುಡ್ ವರ್ಡ್ ಇನ್ ಅವರ್ ಲೈಫ್. ಭಯ ಅಂತಕ್ಕಂಥದ್ದು ಒಂದು ಒಳ್ಳೆಯ ಅದ್ಭುತವಾದ ಪದ. ಅದನ್ನು ಹುಟ್ಟಿಸ್ಲಿಲ್ಲ. ದೇ ವೋಂಟ್ ಕ್ರಿಯೇಟೆಡ್. ಹೇಗೆ ಸಂತೋಷ ಮತ್ತು ಹೇಗೆ ಆನಂದ, ಹೇಗೆ ಒಂದು ಬೇರೆ ಬೇರೆ ಏನೇನಿದೆ ಅಪಾರ್ಟ್ ಫ್ರಮ್ ದಟ್ ಸಂತೋಷ, ಭಯ ಅನ್ನೋದಕ್ಕಿಂತ ಕುಟುಂಬ, ಸಂಸಾರ, ದೀಸ್ ಆರ್ ಆಲ್ ಥಿಂಗ್ಸ್ ಹೌ ದೇ ಬಿಲ್ಟ್ ಇನ್ ಡಿಕ್ಷನರೀಸ್.
ಒಂದು ಪದಬಂಧದಲ್ಲಿ ಹೇಗೆ ಪದಗಳನ್ನು ಸೃಷ್ಟಿ ಮಾಡಿದ್ರು, ಅದರಲ್ಲಿ ಭಯ ಅನ್ನೋ ಭಯದ ಪದವನ್ನೇ ಭಯಾನಕವಾಗಿ ಸೃಷ್ಟಿಸಿದ್ರು. ಭಯ, ಭಯಾನಕ, ಭಯಂಕರ. ಅಂದರೆ ಅದನ್ನು ನೋಡೋ ವಿಧಾನವನ್ನು ಸ್ವಲ್ಪ ಕ್ರೂರತ್ವವಾಗಿ ದೂರ ಇದ್ದು ಅನ್ನೋ ರೀತಿಯಲ್ಲಿ. ಸೊ ಇಂತಹ ಒಂದು ಭಯದ ಸನ್ನಿವೇಶಗಳು ಮಕ್ಕಳಲ್ಲಿ ಕೆಲವೊಮ್ಮೆ ಆಕ್ಯುಪೈ ಆದಾಗ, ನಾ ಹೇಳಿದ್ನಲ್ಲ, ಈಗ ಈ ಥರ ಯಾವುದೋ ಹಾಸಿಗೆಯಿಂದ ಡಮಾಲ್ ಅಂತ ಬಿದ್ದಾಗ ದೇ ಡೋಂಟ್ ನೋ ವಾಟ್ಸ್ ಹ್ಯಾಪಂಡ್ ಅಂತ. ಕೆಲವು ಮಕ್ಕಳು ದೇ ವಿಲ್ ಸೇ, ಓ ನಾನು ಮೇಲಿಂದ ಬಿದ್ದೆ ಅದಕ್ಕೆ ಹೀಗಾಯಿತು. ಬಟ್ ಈ ಟೈಮ್ ಗ್ಯಾಪಲ್ಲಿ ಒನ್ಸ್ ದೇ ಸ್ಕಿಪ್ಡ್, ಅದು ಏನಾಯಿತು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ. ಈಗ ಯಾರೋ ನೋಡಿ, ಇನ್ನೊಂದು ಒಳ್ಳೆಯ ಅದ್ಭುತ ಅನುಭವ, ಎಕ್ಸ್ಪೀರಿಯನ್ಸ್. ಸಡನ್ನಾಗಿ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇದ್ರೆ ಇದ್ದಕ್ಕಿದ್ದಾಗ ಹಿಂದೆ ಸೈಕಲ್ ಟೂ ವೀಲರ್ ಟಪ್ ಅಂತ ಹೊಡಿತು. ಹಿಂಗೆ ತಿರುಗಬೇಕಷ್ಟೇ, ಹಿಂದೆ ತಿರುಗಿ ನೋಡಬೇಕು. ಬಟ್ ಈ ಮೈಂಡ್ ಅಂತಕ್ಕಂಥದ್ದು ಅಲ್ಲಿ ಒಂದು ಶಾಕ್ ಮೂಮೆಂಟನ್ನು ಇಟ್ಕೊಂಡ್ರೆ, ಅಂದರೆ ಏನಾಯಿತು, ನನ್ನ ಪಾಡಿಗೆ ನಾನು ಹೋಗ್ತಿದ್ದೀನಲ್ಲ, ಸಡನ್ನಾಗಿ ಇದೇನಾಯಿತು, ದಟ್ ಈಸ್ ಕಾಲ್ಡ್ ಶಾಕ್. ಆ ಟೈಮ್ ಇದೆಯಲ್ಲ, ನಮ್ಮ ಬ್ರೈನ್ ಟೈಮ್ ಪ್ರಕಾರವಾಗಿ ಹೋಗ್ತಾ ಇರ್ತದೆ. ಬೆಳಗ್ಗೆ ಎದ್ದೇಳಬೇಕು, ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕು, ಇದು ಮಾಡಬೇಕು. ಏನೋ ಅಚಾತುರ್ಯ ಘಟನೆ ಆ ಟೈಮ್ ಪೀರಿಯಡಲ್ಲಿ ಏನೋ ಆಗೋಯ್ತು. ಇಟ್ಸ್ ಜಸ್ಟ್ ಆಗೋಯ್ತು. ಏನಾಗೋಯ್ತು ಏನೋ ನಾನು ಅಂದ್ಕೊಳ್ಳೇ ಇಲ್ಲ, ಆಗೋಯ್ತು. ನಾನು ಅಂದ್ಕೊಳ್ಳೇ ಇಲ್ಲ, ಅದು ಏನೋ ಆಗೋಯ್ತು. ಈ ಅಂದ್ಕೊಳ್ಳೇ ಇಲ್ಲ ಏನೋ ಆಗೋಯ್ತು ಅನ್ನೋ ಟೈಮಲ್ಲಿ ನಾವು ಏನು ಫೀಡ್ ಮಾಡ್ಕೊಂಬಿಟ್ವಿ, ದಟ್ ಈಸ್ ಕಾಲ್ಡ್ ಶಾಕ್ ಮೂಮೆಂಟ್. ಅನ್ಎಕ್ಸ್ಪೆಕ್ಟೆಡ್, ಆಕಸ್ಮಿಕವಾಗಿ ನಡೆದಂಥ ಒಂದು ಸಮಯ ಅದು ಏನು ಮಾಡೋದೆ, ಇಟ್ ಆಟೋಮೆಟಿಕಲಿ ಅಲ್ಲಿಗೆ ಸ್ಟಾಪ್ ಮಾಡಿಸ್ಬಿಟ್ಟಿರುತ್ತೆ. ಅಲ್ಲಿಂದ ಮುಂದಕ್ಕೆ ಏನೋ ನಡೀತಿರುತ್ತೆ, ಬಟ್ ವೆದರ್ ವಿ ಡೋಂಟ್ ನೋ. ಕೆಲವ್ರಿಗೆ ಅದು ಗೊತ್ತಿರುತ್ತೆ, ಗೊತ್ತಿದ್ರೂ ಕೂಡ ಆ ಟೈಮನ್ನು ಸ್ಕಿಪ್ ಮಾಡೋಕ್ಕಾಗಿರೋದಿಲ್ಲ, ಅಥವಾ ಅದನ್ನು ಅರ್ಥೈಸೋದಕ್ಕಾಗಿರೋದಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಬಳಸೋದಕ್ಕೆ ಆಗೋದಿರೋದಿಲ್ಲ. ಏನೋ ಆಗೋಯ್ತು ನನ್ನ ಲೈಫಲ್ಲಿ, ನಾನೇನೋ ಆಗೋಯ್ತು ಅಷ್ಟೆ. ಅಲ್ಲಿಗೆ ಒಂದು ಮನುಷ್ಯನ, ಆ ವ್ಯಕ್ತಿಯ ಆ ಭಯ, ಅದು ಭಯಂಕರ ಭಯ. ಅದು ಏನೋ ಆಗೋಯ್ತೆ, ನಾನು ಅಂದ್ಕೊಂಡಿಲ್ಲದ್ದಾಗೋಯ್ತೆ ಲೈಫಲ್ಲಿ, ಏನು ಅಂದ್ಕೊಳ್ಳಿಲ್ಲ. ಅದು ಆಗಿರೋದು ಸಣ್ಣ ಪ್ರಮಾಣ, ದೊಡ್ಡ ಪ್ರಮಾಣ, ಎಂಥದ್ದಾಯಿತು, ಇದು ಯಾವುದನ್ನು ಅವರು ದೇ ನೆವರ್ ಗಿವನ್ ದಟ್ ಪರ್ಟಿಕ್ಯುಲರ್ ಟೈಮ್ ಟು ಎಕ್ಸ್ಪ್ಲೈನ್ ದೆಮ್ಸೆಲ್ಫ್ ಅಂತಕ್ಕಂಥದ್ದು. ನಾನು ಸಹಜವಾಗಿ ಇತ್ತೀಚಿನ ದಿನಗಳು ಬಿಡಿ, ಹಿಂದಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಹಿಂದಿನ ದಿನಗಳಲ್ಲಿ, ಈವನ್ ಐ ಕೇಮ್ ಫ್ರಮ್ ದಿಸ್ ಸಿಚುಯೇಷನ್ಸ್. ನಾನು ಇದನ್ನು ಹಂತವಾಗಿ ದಾಟ್ಕೊಂಡು ಬಂದಿರತಕ್ಕಂಥ. ಸೊ ಯಾವಾಗ ಮನಸ್ಸನ್ನು ನಾವು ಆಕ್ಯುಪೈ ಮಾಡೋದಕ್ಕೆ ಬಿಡ್ತೇವೆ, ಅದ್ರ ಕೆಲಸವನ್ನು ಅದನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಯೂಶ್ವಲಿ ದಟ್ ಇಂಪ್ಯಾಕ್ಟ್ಸ್ ಆನ್ ಅವರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಸೊ ಈ ಭಯದ ಬಗ್ಗೆ ಯಾಕೆ ಈ ಥರದ್ದೊಂದು ವಿಡಿಯೋ ಮಾಡಿದೆ ಅಂದರೆ, ಈ ಆಕ್ಯುಪೈ ಮಾಡ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಿಸಿ, ಏನೇನೇನೇನೇನೋ ತುಂಬತಕ್ಕಂಥದ್ದನ್ನು ಸ್ವಲ್ಪ ಒಂದು ಹಿಡಿತದಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ನಥಿಂಗ್ ರೀ, ನಾನು ನನ್ನ ಪಾಡು, ನನ್ನ ಜೀವನ, ನನ್ನ ಊಟ, ನನ್ನ ತಿಂಡಿ, ನನ್ನ ನಿದ್ದೆ, ನನ್ನ ಕೆಲಸ, ನಾನು ಯಾರಿಗೂ ತೊಂದರೆ ಮಾಡೋದಿಲ್ಲ, ನನಗೆ ಬೇಕಾಗಿಲ್ಲ, ನನ್ನ ಪಾಡಾಗಿ ನಾನು ಹೋಗ್ತಿರ್ತೇನೆ. ನನ್ನ ಜೀವನದ ಉದ್ದೇಶ ಏನು, ನಾನು ನನ್ನ ಸಂಸಾರ ಚೆನ್ನಾಗಿರಬೇಕು, ನಮ್ಮ ಫ್ಯಾಮ್ಲಿ ಚೆನ್ನಾಗಿರಬೇಕು. ಸೊ ಅಪಾರ್ಟ್ ಫ್ರಮ್ ದಟ್ ಎಲ್ಲ ಹೊರಗಡೆ ಎಲ್ಲರ ಜೊತೆ ಸಂತೋಷವಾಗಿರಬೇಕು. ಇಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೋಗ್ತಾ ಇರ್ತಕ್ಕಂಥವನಿಗೆ ಅಂಥ ಸಂದರ್ಭದಲ್ಲೂ ಕೂಡ ಹಲವಾರು ಚಾಲೆಂಜಿಂಗ್ ಸಿಚುವೇಶನ್ಸ್ ಲೈಫ್ನಲ್ಲಿ ಇದ್ದೇ ಇರ್ತದೆ. ನಾನು ಆ್ಯಕ್ಚುಲಿ ಯೂಶ್ವಲಿ ವೈಲ್ ಐ ಆಮ್ ಡ್ರೈವಿಂಗ್, ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿದ್ದರೂ ಕೂಡ ಅಪೋಸಿಟಿಂದ ಬರ್ತಕ್ಕಂಥವ್ರು ಹೇಗೆ ಬರ್ತಾರೆ ಅನ್ನೋದನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿಗಳು ಇರ್ತದೆ. ಎಲ್ಲ ಸಂದರ್ಭ, ಎಲ್ಲ ಟೈಮಲ್ಲಿ ಐ ಆಮ್ ನಾಟ್ ಬ್ಲೇಮಿಂಗ್ ಅಬೌಟ್ ಎನಿ ಒನ್ ಪರ್ಟಿಕ್ಯುಲರ್. ಬಹಳಷ್ಟು ಡಿಸ್ಟರ್ಬೆನ್ಸ್ಗಳಿರ್ತದೆ ದಾರಿನಲ್ಲಿ. ತರಕಾರಿ ತೊಗೊಂಡು ತಿಂಗ್ ಓಡ್ತಾರೆ. ಆ ಪುಟ್ಟ ಮಕ್ಕಳು ರೋಡೇ ದಾಟೋದಿಲ್ಲ. ಫಾರ್ ಹೂಮ್ ವಿ ಹ್ಯಾವ್ ಟು ಬ್ಲೇಮ್. ನಾವು ಯಾರನ್ನ ಬ್ಲೇಮ್ ಮಾಡೋದಕ್ಕಾಗುತ್ತೆ? ನಮ್ಮ ಪುಟ್ಟ ಮಕ್ಕಳು ಅಥವಾ ಇನ್ನೊಂದು ಯಾವುದೋ ವಾಹನ ಸವಾರರು, ಇದೆಲ್ಲ ಕೂಡ ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಈ ಥರ ಭಾಳಷ್ಟು ಇರ್ತದೆ. ಹಸುಗಳು ಬಂದು ದಾರಿನಲ್ಲಿ ಕೂತ್ಕೊಂಡಿರ್ತದೆ, ಆರಾಮಾಗಿ ಬೀಡಾಡಿ ಹಸುಗಳು ಹಾಯಾಗಿ ಕೂತಿರ್ತವೆ, ಆರಾಮಾಗಿ ಅಡ್ಡ ನಿಂತುಬಿಡ್ತವೆ ಬಂದ್ಬಿಟ್ಟು. ಫಾರ್ ಹೂ ಈಸ್ ದ ಪರ್ಟಿಕ್ಯುಲರ್ ಆ ಒಂದು ವಿಷಯಕ್ಕೆ ಯಾರು ಅದಕ್ಕೆ ಅನ್ನೋದು ಇತಿಯನ್ನು ಇಟ್ಟಿರ್ತಕ್ಕಂಥವ್ರು ಅಂತ. ಸೊ ಇಂತಹ ಒಂದು ಭಯದ ವಿಚಾರವನ್ನು ಹೇಳಬೇಕಾದಾಗ, ಲೆಟ್ ಇಟ್ ಗಿವ್ ಸಮ್ ಟೈಮ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರ ನೀವು ಕೊಡ್ತಕ್ಕಂಥ ಸಮಯ. ಇವತ್ತಿಗೂ ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಮಾಡ್ಕೊಳ್ತಕ್ಕಂಥ ಆಡಂಬರದ ಜೀವನ ನಮಗೆ ಬೇಕು ಅಂತ ನಾವು ಮಾಡ್ಕೊಳ್ತಕ್ಕಂಥದ್ದು ಬಿಟ್ಟರೆ,
ತುಂಬ ಸಿಂಪಲ್ ಲೈಫ್ಸ್ ಇರುತ್ತೆ. ಇಲ್ಲ ಅಂದಾಗ ಸಿಂಪಲ್ ಲೈಫ್ಗೆ ಅಡ್ಜಸ್ಟ್ ಆಗೋದನ್ನು ಕಲಿಬೇಕಾಗತ್ತೆ. ವೆನ್ ಯು ಡೋಂಟ್ ಹ್ಯಾವ್ ಮನಿ, ದುಡ್ಡು ಅಂತಕ್ಕಂಥದ್ದಿಲ್ಲ ಅಂದಾಗ ನಮಗೆ ಅದಕ್ಕೆ ಆಪ್ಷನ್ ಒಂದಿರುತ್ತೆ. ದುಡ್ಡೇ ಪ್ರಪಂಚ, ಹೌದು, ದುಡ್ಡಿಗೆ ವ್ಯಾಲ್ಯೂ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಟಿಲ್ ನಾವು ಯಾವುದಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡ್ತೇವೆ ಅನ್ನೋದು ಭಾಳ ಇಂಪಾರ್ಟೆನ್ಸ್ ಕೊಡುತ್ತೆ. ದುಡ್ಡಿಲ್ಲದೆ ಇದ್ದಾಗ ದುಡ್ಡಿದೆ, ಟೈಮ್ ಇಲ್ಲ, ಹೋಗ್ತೀವಿ ಎಲ್ಲೋ ಹೊರಗಡೆ ಊಟ ಮಾಡ್ತೀವಿ, ಇಲ್ಲ ಮನೇಲಿ ಮಾಡ್ಕೊಳ್ರಿ. ಗ್ಯಾಸ್ ಇಲ್ಲ, ಇದೆಲ್ಲ ಅಲ್ಲ, ಯಾವುದೋ ಒಂದು ಅದಕ್ಕೆ ಆಪ್ಷನ್ ಹುಡುಕೋಬೇಕು. ಅವತ್ತು ಒಂದು ಹೊತ್ತು ಕಳೆದ್ರೆ ನಮಗೆ ಮತ್ತೆ ಇನ್ನೊಂದು ಹೊತ್ತಿಗೆ ಇನ್ನೇನೋ ದೇವರ ಸೃಷ್ಟಿ ಇರ್ತದೆ. ದೆರ್ ಇಸ್ ನೋ ಎಂಡ್. ಆಲೋಚನೆ ಮಾಡತಕ್ಕಂಥ ಶಕ್ತಿ ನಮ್ಮಲ್ಲಿ ಇರಬೇಕೇ ಹೊರತು, ಅದನ್ನು ಬಳಸ್ಕೊಳ್ತಕ್ಕಂಥ ವಿಧಾನ ಇರಬೇಕೇ ಹೊರತು, ಸಿಂಪ್ಲಿಫೈಡ್ ಲೈಫ್ ಈಸ್ ಆಲ್ಸೋ ಬ್ಯೂಟಿಫುಲ್. ಅದಕ್ಕೆ ಹೊಂದ್ಕೊಂಡು ಹೋಗ್ತಕ್ಕಂಥದ್ದು ಇದ್ದಾಗ ಎಂಜಾಯ್, ಇಲ್ಲ 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 ಅನ್ನೋ ಮಾತಿಲ್ಲ, ಎಲ್ಲ ಇದೆ. ಕಡೆ ಪಕ್ಷ ಎಲ್ಲೋ ಹೊರಗಡೆ ಹೋಗಿ ನನಗೆ ಕೆಲಸ ಕೊಡ್ರಿ ಅಂದರೆ ಭಾಳಷ್ಟು ಕೆಲಸ ಕೊಡೋಂಥ ಭಾಳಷ್ಟು ಸಂಸ್ಥೆಗಳಿದ್ದಾವೆ. ಕೆಲಸ ಇದೆ, ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ಇರೋರಿಗೆ ನಿರಂತರವಾಗಿ ಅವರು ಬದುಕ್ತಕ್ಕಂಥ ಜೀವನ ಇದೆ. ಬದುಕು ಗ್ಯಾರಂಟಿ, ನೋ ಡೌಟ್. ಬದುಕು ಗ್ಯಾರಂಟಿ, ಬದುಕಿದೆ. ಎಲ್ಲರಿಗೂ ಈ ಒಂದು ಸಮಾಜದಲ್ಲಿ ಬದುಕ್ತಕ್ಕಂಥ ಒಂದು ಗ್ಯಾರಂಟಿ ಇದೆ. ಆದರೆ ಅದನ್ನು ರೂಪಿಸ್ಕೊಳ್ತಕ್ಕಂಥ ವಿಧಾನ, ಅದಕ್ಕೆ ಹಾಕಿಕೊಡಬೇಕಾದಂತಹ ದಾರಿ, ದ ಪಾತ್, ಅದು ಹೇಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥವ್ರು ಕಮ್ಮಿ ಮಂದಿ ಇದ್ದಾರೆ. ಜೀವನ ನಿರ್ವಹಣೆ, ಅದರಲ್ಲಿ ಪ್ರಮುಖವಾಗಿ ಟೈಮ್ ಮ್ಯಾನೇಜ್ಮೆಂಟ್, ಸಮಯದ ನಿರ್ವಹಣೆ, ಜೊತೆಯಲ್ಲಿ ಹಣದ ನಿರ್ವಹಣೆ, ಕೌಟುಂಬಿಕ ನಿರ್ವಹಣೆ, ಅಂದರೆ ಫ್ಯಾಮಿಲಿನ ನಾವು ಹೇಗೆ ನಿಭಾಯಿಸ್ತೀವಿ ಅಂತಕ್ಕಂಥದ್ದು, ಆರೋಗ್ಯ ನಿರ್ವಹಣೆ, ನೀವು ಯಾವುದು ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತಕ್ಕಂಥದ್ದು, ಅದರಲ್ಲಿ ಬರ್ತಕ್ಕಂಥ ಅಡ್ಡಿ ಆತಂಕಗಳು, ಅದನ್ನು ಗೆಲ್ತಕ್ಕಂಥದ್ದು. ಆಮೇಲೆ ಸಾಮಾಜಿಕವಾಗಿ ಹೊರಗಡೆ ಜೀವನದಲ್ಲಿ ನಾವು ಎಲ್ಲರ ಜೊತೆ ಬೆರೆತಾಗ ನಾವು ಹೇಗಿರ್ತೀವಿ ಅಂತಕ್ಕಂಥದ್ದು, ಅದೊಂದು ರೀತಿಯಾದಂಥ ಅದು ಕೂಡ ಒಂದು ನಿರ್ವಹಣೆ. ಆಫೀಸಲ್ಲಿದ್ದಾಗ ಆಫೀಸ್ನಲ್ಲಿರ್ತಕ್ಕಂಥ ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಇದೆಲ್ಲವನ್ನು ನಾವು ಹಾಯಾಗಿ ಮುಂದಕ್ಕೆ ಹೋಗ್ತಾ ಇರಬೇಕು ಅಂತಂದರೆ ವಿ ಹ್ಯಾವ್ ಟು, ನಾವು ಅದನ್ನು ಹೇಗೆ ಪ್ರಿಪೇರ್ ಆಗಿದ್ದೇವೆ ಅನ್ನೋದು ಭಾಳ ಇಂಪಾರ್ಟೆನ್ಸ್ ಕೊಡುತ್ತೆ. ಸೊ ಸ್ನೇಹಿತರೆ, ಈ ಉದ್ದೇಶ ಇಷ್ಟೇ. ಭಯ ಇರಲಿ, ಅದ್ಭುತವಾದ ಭಯ ಇರಲಿ ಜೀವನದಲ್ಲಿ, ಆದರೆ ಆ ಭಯ ಯಾತಕ್ಕೆ ಪಡಬೇಕು? ತಪ್ಪು ಮಾಡಿದವರು ಭಯ ಪಡಲೇಬೇಕು. ಬೇಡ ಭಯ ಪಡಬೇಕು ಅಂದರೂ ಕೂಡ ಅದಿರುತ್ತೆ. ನೀವು ಬೇಡ ಅಂದರೂ ಇರ್ತದೆ. ಆ ತಪ್ಪು ಮಾಡದಂಥ ವ್ಯಕ್ತಿಗೆ ಅದೊಂದು ಭಯ ಅವನನ್ನು ಆವರಿಸಿರುತ್ತೆ. ಬೇಡ ಅಂದರೂ ದೇ ಫೀಲ್ ಸಮ್ ಫಿಯರ್. ಅದು ಕರ್ಮ ಮುಖಾಂತರ ಬರುತ್ತೋ, ಸ್ವಕರ್ಮ ಮುಖಾಂತರ. ಇಲ್ಲಿ ಕರ್ಮ ಸ್ವಕರ್ಮ ಬೇರೆ ಬೇರೆ. ಕರ್ಮ ಅಂದರೆ ಹಿರಿಯರು ಗಿಫ್ಟೆಡ್ ಆಗಿ ಕೊಡ್ತಕ್ಕಂಥದ್ದು, ಅದನ್ನು ಹೇಗೆ ನಾವು ಅನುಭವಿಸಿ ದಾಟ್ತೀವಿ ಅಂತಕ್ಕಂಥದ್ದು ಸ್ವಕರ್ಮದಲ್ಲಿ ಬರ್ತದೆ. ನೋಡಿ, ಪದಗಳೇ ಹಾಗೆ. ಕರ್ಮ ಇಟ್ ಈಸ್ ಗಿಫ್ಟೆಡ್ ಬೈ ಎಲ್ಡರ್ಸ್, ಅದರದ್ದು ಬೇರೆ ವಿಡಿಯೋ ಇದೆ. ಐ ವಿಲ್ ಎಕ್ಸ್ಪ್ಲೈನ್ ಇಟ್, ಹೌ ದ ಕರ್ಮ ವರ್ಕ್ಸ್. ನಾವು ಅದು ಬಹಳ ಸೂಕ್ಷ್ಮ ವಿಚಾರಗಳವೆಲ್ಲ ಕೂಡ. ಆಮೇಲೆ ನಿಮಗೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಹೊರಗಡೆ ಹುಡುಕೋದಕ್ಕಿಂತ ನೀವು ಹುಡುಕ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹೇಳಿದ್ದನ್ನು ಅಳೆದು ತೂಗತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾರೋ ಏನೋ ಹೇಳಿದ್ರು, ಅದು ಯಾಕೆ ಹಾಗೆ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಮೂಡಬೇಕು. ಐ ಆಲ್ವೇಸ್ ಲವ್ಸ್ ದಿಟ್ಸ್. ಇದನ್ನು ಪ್ರಾಕ್ಟೀಸ್ ಮಾಡೋದು ಬಹಳ ಉತ್ತಮ. ಯಾಕೆ ಅದು ಯಾಕೆ ಹಾಗೆ, ಯಾಕೆ ಹೀಗೆ? ತುಂಬ ಚಿಕ್ಕವನಾಗಿದ್ದಾಗ ನಮ್ಮ ಮನೆಯಲ್ಲಿ ಇಂಥದ್ದೊಂದು ಪ್ರಶ್ನೆ ಬಿಡು, ದೇವ್ರು ಎಲ್ಲಿದ್ದಾನೆ? ಹುಚ್ಚ, ಏನು ಪ್ರಶ್ನೆ ಇದು ಅಂತ ಪ್ರಶ್ನೆಗಳೆಲ್ಲ ಕೇಳಬಾರ್ದು. ದೇವರು ಎಲ್ಲಿದ್ದಾರೆ ಅಂದರೆ ಅದು ಹುಚ್ಚು ಪ್ರಶ್ನೆ ಹೇಗಾಗತ್ತೆ? ಅರೆ ನಮ್ಮ ಕುಟುಂಬದಲ್ಲಿ ನಮ್ಮವರು ಮಾಡ್ತಕ್ಕಂಥ ಅತ್ಯಂತ ದೊಡ್ಡ ಒಂದು ತಪ್ಪು ಅಂದರೂ ತಪ್ಪಿಲ್ಲ. ದೇವರು ಎಲ್ಲಿದ್ದಾರೆ? ದೇವಸ್ಥಾನದಲ್ಲಿದ್ದಾರೆ ಈಸ್ ಅ ಗುಡ್ ಆನ್ಸರ್. ಅಷ್ಟು ಸಾಕು ಆ ವಯಸ್ಸಿನ ಮಕ್ಕಳಿಗೆ, ಅಷ್ಟು ಚಿಕ್ಕ ಮಕ್ಕಳಿಗೆ ದೇವರು ಎಲ್ಲಿದ್ದಾರೆ? ದೇವಸ್ಥಾನದಲ್ಲಿದ್ದಾರೆ. ಇಟ್ಸ್ ವೆರಿ ಸಿಂಪಲ್. ಇಲ್ಲ, ಹಸುಗೆ ಪೂಜೆ ಮಾಡ್ತಾ ಇದ್ದಾಗ ಅಲ್ಲಿ ನೋಡಿ ಹಸುಗೆ ಪೂಜೆ ಮಾಡ್ತಾರೆ, ಅಲ್ಲಿದ್ದಾರೆ ದೇವರು. ಇಟ್ಸ್ ವೆರಿ ಸಿಂಪಲ್. ಗಿಡಕ್ಕೆ, ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಿರ್ತೀವಿ. ಸಮ್ ಪೀಪಲ್ ದೇ ಪ್ರೇ ಅನದರ್ ಪ್ಲಾಂಟ್ಸ್. ಅವರವರ ಒಂದು ಧರ್ಮದಿಂದ, ಕುಲದಿಂದ, ಅವರು ಆನ್ಸೆಸ್ಟರ್ಸ್ ಏನು ಹೇಳಿರ್ತಾರೆ ಅಂತ ಗಿಡಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ಒಂದು ಅನುಭವಪೂರ್ವಕವಾಗಿ ಬಂದಿರ್ತದೆ. ಆ ಪೂಜೆ ಅದರಲ್ಲಿ ದೇವರಿದ್ದಾರೆ. ಮಕ್ಕಳಿಗೆ ಪ್ರಶ್ನೆ ಮಾಡಿದಾಗ ಉತ್ತರ ಗೊತ್ತಾಗಿಲ್ಲ ಅಂದರೆ ಐ ಡೋಂಟ್ ನೋ ವೆದರ್ ಐ ವಿಲ್ ಸರ್ಚ್ ಇಟ್ ಅಂತ ಹೇಳಿ, ನಾನು ಹುಡುಕ್ತೀನಿ ಅಂತ ಹೇಳಿ. ನೀವು
ಡೋಂಟ್ ಗಿವ್ ದ ರಾಂಗ್ ಆನ್ಸರ್. ಮತ್ತೆ ಆ ಮಕ್ಕಳಿಗೆ ಮತ್ತೆ ಏನೋ ಹುಡುಕಿ ಏನೋ ಆನ್ಸರ್ ಹೇಳೋದಕ್ಕೆ ಹೋಗಬೇಡಿ. ಭಾಳಷ್ಟು ಸಮಸ್ಯೆ ಕ್ರಿಯೇಟ್ ಆಗೋದು ಬಾಲ್ಯದಿಂದ ಇಲ್ಲೇ. ಯಾವಾಗ ತಂದೆ ತಾಯಿ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ಅಟ್ಲೀಸ್ಟ್ ತಿಳಿದವ್ರು ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ ನೋಡಪ್ಪ ಅನ್ನೋ ಡೈರೆಕ್ಷನ್ ಆದರೂ ಕೊಡಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ನೀವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಗೊತ್ತಿರೋರ ಹತ್ರ ನೋಡು, ಅವ್ರನ್ನ ಕೇಳೋದಕ್ಕೆ. ಈಗ ಯಾವುದೋ ಒಂದು ಕ್ವಶನ್ನು, A+B² ನಮ್ಮ ಅಪ್ಪ ಅಮ್ಮ ಓದಿಲ್ಲ ಸರ್, A+B² ನಂಗೆ ಗೊತ್ತಿಲ್ಲ ಸರ್, ನಂಗೆ ಅರ್ಥ ಆಗಿಲ್ಲ ಸರ್. ಗೋ ಆ್ಯಂಡ್ ವಿಸಿಟ್ ಪೇರೆಂಟ್ಸ್, ಹೋಗಿ ವಿಸಿಟ್ ಮಾಡಿ ಅವ್ರ ಟೀಚರ್ಸ್ಗೆ ಹೇಳಿ, ಇದು ಅರ್ಥ ಆಗಿಲ್ಲ ನನ್ನ ಮಗುಗೆ, ನನ್ನ ಮಗು ನನ್ನ ಬಂದು ಕೇಳ್ದ. ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೇಳಿ ತಿಳ್ಕೋಬೇಕು ಅಂತಕ್ಕಂಥ ಭಾವನೆಯನ್ನು ನಿಮ್ಮ ಮಕ್ಕಳಿಗೆ ನೀವು ಫೀಡ್ ಮಾಡಿದ್ರೆ, ಗುರುಗಳನ್ನ ಕೇಳಬೇಕು, ನಂಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ನನಗೆ ಗೊತ್ತು, ಏನು ಗೊತ್ತು, ನಿಮ್ಮ ಮಾಸ್ಟರ್ಗೆ ಇದು ಗೊತ್ತು ಅನ್ನೋದು ನನಗೆ ಗೊತ್ತು, ಬಾ ಹೋಗೋಣ, ಜೊತೇಲಿ ಕರ್ಕೊಂಡೋಗಿ ನನ್ನ ಮುಂದೆ ಅವ್ರ ಮುಂದೆನೇ ಕೂಡಿಸಿ. ನಿಮ್ಗೆ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ಅದರಲ್ಲಿ ಏನಿದೆ ಅಂತ. ಏನು ಅರ್ಥ ಆಗಿಲ್ಲ ಸುಮ್ಮನೆ ಕೇಳಿಸ್ಕೊಳ್ಳಿ. ಆ ಮಕ್ಕಳಿಗೆ ಓ ನಮ್ಮ ಅಪ್ಪ ಅಮ್ಮ ಕೂಡ ಕಲ್ತ್ಕೊಳ್ಳೋ ಆಸಕ್ತಿ ಇದೆ. ಸಿಂಪಲ್ ರೀ. ಆ ಮಕ್ಕಳಿಗೆ ಆಸಕ್ತಿ ಕ್ರಿಯೇಟ್ ಆಗೋದು. ಆಮೇಲೆ ಇಮ್ಮಿಡಿಯೇಟಾಗಿ ಯಾವ ಮಕ್ಕಳಿಗೂ ಆಸಕ್ತಿ ಕ್ರಿಯೇಟ್ ಆಗಲ್ಲ. ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ, ಆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಕಂಟಿನ್ಯೂಟಿನಲ್ಲಿ ಬರಬೇಕು ಅಂದಾಗ ಇಟ್ ಟೇಕ್ಸ್ ಟೈಮ್. ನಿರಂತರ ಅಭ್ಯಾಸ, ನಿರಂತರವಾಗಿ ನಾನು ಏನೋ ಒಂದು ತಿಳ್ಕೋಬೇಕು, ನಾನೇನೋ ಒಂದು ಅಭ್ಯಾಸ ಮಾಡಬೇಕು. ಆ ಏನೋ ಒಂದಲ್ಲಿ ಏನಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ತಿಳ್ಕೋಬೇಕು ಅನ್ನೋದು ಓಕೆ, ನಾನು ಯಾವುದ್ರ ಬಗ್ಗೆ ತಿಳ್ಕೊತಾ ಇದ್ದೀನಿ ಅನ್ನೋದು ದಟ್ ಈಸ್ ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ. ಆ ಮಕ್ಕಳು ಏನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ, ಅದಕ್ಕೆ ಬಿಡಬೇಕಾಗತ್ತೆ. ಬಟ್ ಅದರಿಂದ ಫ್ಯೂಚರ್ ಇದೆಯಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಕೆಲವು ಮಕ್ಕಳು ಸ್ಪೋರ್ಟ್ಸು ಇಟ್ಕೊಳ್ತಾರೆ, ಇನ್ನು ಕೆಲವು ಮಕ್ಕಳು ರಂಗೋಲಿಗಳು ಹಾಕ್ಕೊಂಡು ಕೂತಿರ್ತಾರೆ. ದೇ ಹ್ಯಾವ್ ಎ ಲಾಟ್ ಆಫ್ ಇಂಟ್ರೆಸ್ಟ್ ಆನ್ ದಟ್. ವೈ ಯು ಆರ್ ಅವಾಯ್ಡಿಂಗ್? ಗಿವ್ ಸಮ್ ಟೈಮ್ ಟು ದ್ಯಾಟ್. ಅನ್ನೋದು ಡ್ರಾಯಿಂಗ್ ಮಾಡ್ತಕ್ಕಂಥದ್ದು, ಸಿಂಗಿಂಗ್ ಮಾಡ್ತಕ್ಕಂಥದ್ದು, ಡ್ಯಾನ್ಸ್ ಮಾಡ್ತಕ್ಕಂಥದ್ದು. ವಿ ಹ್ಯಾವ್ ಟು ಗಿವ್ ದ ಟೈಮ್ ಟು ದೆಮ್ ಟು ಲರ್ನ್, ನಾಟ್ ಟು ಅವಾಯ್ಡ್. ಪಾರ್ಟ್ ಟೈಮ್ ಅಷ್ಟೇ, ಅದೊಂದು ಸ್ವಲ್ಪ ಟೈಮ್ ಅದಕ್ಕೆ ಅಂತ ಮೀಸಲಿಟ್ಟು ಕಂಟಿನ್ಯೂಟಿನಲ್ಲಿ ಕೊಡ್ತಾ ಇದ್ದರೆ ಒನ್ ಡೇ ಇಟ್ ವಿಲ್ ಬಿಕಮ್ ಇಟ್ ಈಸ್ ಎ ಪ್ಲ್ಯಾಂಟ್ ಆರ್ ಇಟ್ ಈಸ್ ಎ ಸೀಡ್ ಯು ಆರ್ ಫೀಡಿಂಗ್ ಟು ಗ್ರೋ ದ ಟ್ರೀ ಆರ್ ಪ್ಲ್ಯಾಂಟ್, ವಾಟ್ ಎವರ್ ಇಟ್ ಈಸ್. ಅವ್ರ ಇಂಟ್ರೆಸ್ಟ್ ಅದ್ರ ರಿಸಲ್ಟ್ ಫ್ಯೂಚರಲ್ಲಿ ಬರುತ್ತೆ. ಯಾವುದು ಕೂಡ ಒಂದು ಕೂಡ ಇಮ್ಮಿಡಿಯೇಟಾಗಿ ರಿಸಲ್ಟ್ ಬಂದರೆ ಬರೋಲ್ಲ. ಯಾವುದು ಕಲ್ತಿದ್ದಾರೆ ಅಂದರೆ ಎಸ್, ಕಲ್ತಿರೋದು ಊಟಕ್ಕೆ ನನ್ನ ಸಂಪಾದನೆಗೆ ನಾನು ಕಲ್ತಿದ್ದೀನಿ ಅನ್ನೋದಕ್ಕೂ ನಾನು ಇದನ್ನು ಅರ್ಥೈಸಿಕೊಂಡು ಅದನ್ನು ಮತ್ತೆ ಬೆಳೆಸ್ತೀನಿ ಅಂತಕ್ಕಂಥದ್ದನ್ನು ಇಲ್ಲಿ ಎರಡು ವ್ಯತ್ಯಾಸ ಇದೆ. ನಾನು ಕಲ್ತಿದ್ದು ನನ್ನ ಸಂಪಾದನೆ, ನನ್ನ ಊಟಕ್ಕೆ ನಾನು ಕಲ್ತಿರತಕ್ಕಂಥ ವಿಷಯವನ್ನು ನಾವು ಇಟ್ಕೊಳ್ತೇವೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ನಾನು ಕಲ್ತಿರ್ತಕ್ಕಂಥದ್ದು ಅದು ಹೇಗೆ ನಿಮಗೆ ಸಿಂಪಲ್ ಆಗಿ ಒಂದು ಹಣ್ಣು, ಅದನ್ನು ನಾನೇ ತಿಂತೀನಿ ಅನ್ನೋದಕ್ಕೂ ಅದರಲ್ಲಿ ಇರ್ತಕ್ಕಂಥ ಬೀಜಗಳನ್ನೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ನಾನು ಅದನ್ನು ಸೀಡನ್ನು ಅದನ್ನಿಟ್ಟು ಮತ್ತಿನ್ನೊಂದಷ್ಟು ಜನಕ್ಕೆ ಕೊಡ್ತೀನಿ ಅಂತಕ್ಕಂಥ ಕಲಿಕೆ ಎರಡು ಬೇರೆ ಬೇರೆ. ಕಲ್ತಿದ್ದು ನನಗೆ, ಸಂಪಾದನೆ ಬೇಕು. ಯಾವ ಕೆಲಸ ಏನೇ ಮಾಡಿದ್ರು ಕೂಡ ಸಂಪಾದನೆ ಅಂತಕ್ಕಂಥದ್ದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರ್ ಲೈಫ್. ಅದಿಲ್ಲ ಅಂದರೆ ನಾವು ಏನು ಮಾಡಿದ್ರು ವೇಸ್ಟ್ ಅದು. ಸೊ ದ್ಯಾಟ್ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅದರಲ್ಲಿರ್ತಕ್ಕಂಥ ಪ್ರಮಾಣ ನಿಷ್ಠೆ ಅದು ವೆರಿ ಇಂಪಾರ್ಟೆಂಟ್ ಅಂತ. ಸೊ ಹೀಗೆ ಇವತ್ತಿನ ವಿಡಿಯೋ ಸಮಯ ಬಹಳ ಕಡಿಮೆ ಇದ್ದಾಗ ನಾನು ಇನ್ನಷ್ಟು ವಿಚಾರಗಳನ್ನು ನಾನು ಮೊದಲೇ ಹೇಳಿದಂತೆ ನನ್ನ ಯಾವ ವಿಡಿಯೋ ಕೂಡ ಅರ್ಧಂಬರ್ಧದಲ್ಲಿ ನಿಮಗೇನೂ ಗೊತ್ತಾಗಲ್ಲ. ಹಾಗೆ ಅಂತ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಪೂರ್ತಿ ಓದಿ ಅಂತ ಬಲವಂತ ಮಾಡೋದಿಲ್ಲ. ಈ ಯೂಟ್ಯೂಬ್ನಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ದಿಸ್ ಈಸ್ ನಾಟ್ ಫಾರ್ ಚಿಲ್ಡ್ರನ್ಸ್ ಅಂತ ಬರುತ್ತೆ. ಅಂದರೆ ಮಕ್ಕಳಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ಅಂದರೆ ಮಕ್ಕಳ ಮನಸ್ಥಿತಿಯಲ್ಲಿ ಮನೋಚಂಚಲತೆ ಇರ್ತದೆ. ಆದರೆ ಕಲಿಕೆಯಲ್ಲಿ ನಾನು ಮಗುನೇ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕಲಿಕೆಯಲ್ಲಿ ನಾನು ಮಗು ಅಂದರೆ ಮಕ್ಕಳಾಗಿರಬೇಕಂತೆ. ಯಾಕೆ ಮಕ್ಕಳಾಗಿರಬೇಕು ಅಂತಂದರೆ ಮಕ್ಕಳಲ್ಲೇ ಆಸಕ್ತಿ ಜಾಸ್ತಿ ಇರೋದು. ನೋಡಿ, ಜ್ಞಾನ ಅಥವಾ ನನಗೆ ಗೊತ್ತು ಅಂತಕ್ಕಂಥದ್ದೇ ಜ್ಞಾನ, ಸಿಂಪಲ್. ನನಗೆ ಆದರೆ ಎಲ್ಲ ಗೊತ್ತು ಅಂತಕ್ಕಂಥದ್ದು ಈಗೇನು ಇಟ್ ಈಸ್ ಇನ್ ಕನ್ನಡ ಅಹಂಕಾರ, ಇನ್ ಸಂಸ್ಕೃತ್ ಇಟ್ ಈಸ್ ಸಪ್ರೇಟ್ ವರ್ಡ್. ಅಹಂ ಅಂತಕ್ಕಂಥದ್ದು ನಾನು. ಈ ಪದಗಳ ಭಿನ್ನ ಇದೆಯಲ್ಲ, ದ್ವಂದ್ವ ಇದೆಯಲ್ಲ, ಇದರ ಅದ್ಭುತವನ್ನು ಹೇಳಿರ್ತಕ್ಕಂಥದ್ದು ಸಂಧ್ಯಾ ವಂದನೆಯಲ್ಲಿ. ನಾನು ಪದೇ ಹೇಳ್ತೇನೆ, ನೀವು ಸಂಧ್ಯಾ ವಂದನೆ ಎಷ್ಟು ಅವರು, ಎಷ್ಟು ಗಂಟೆ, ಎಷ್ಟು ನಿಮಿಷ, ಎಷ್ಟೊತ್ತು ಕೂತ್ಕೊಂಡು ಎಷ್ಟೆಲ್ಲ ದ ರಿಯಲ್ ಕಂಟೆಂಟ್ ಆಫ್ ಸಂಧ್ಯಾ ವಂದನೆ ಏನಿದೆ ಅದರಲ್ಲಿ, ಅಂಥ ಮಹತ್ವ ಯಾಕೆ ನಮ್ಮನ್ನು ಕೂಡಿಸಿ ಮಾಡಲೇಬೇಕು ಅಂತ ಕೂಡಿಸಿದ್ರು.
ನೀವು ಮಾಡಿ ಸಂಧ್ಯಾ ವಂದನೆ ಮಾಡಿ ಅದರ ಅರ್ಥವನ್ನು ತಿಳ್ಕೊಂಡ್ರೆ, ಅದರಲ್ಲಿ ಪದದ್ವಂದ್ವ ಅಂತ ಹೇಳ್ತಾರೆ, ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂಥ ವಿಧಾನವನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಎಗ್ಗೆ ನೈ ವಿಲ್ ಸೇ, ನನ್ನ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರಿಗೆ ಮನೆಯಲ್ಲಿ ಡಿಕ್ಷನರಿ ತಂದಿಟ್ಕೊಳ್ಳಿಪ್ಪ. ನೀವು ಯಾವ ಗ್ರಂಥಗಳನ್ನು ಓದೋದಕ್ಕೂ ಮೊದಲು ಡಿಕ್ಷನರಿ ಇಟ್ಕೊಳ್ಳಿ ಮನೆಯಲ್ಲಿ. ಪದಗಳ ಸೃಷ್ಟಿ ನೋಡಿ, ಪ್ರತಿ ಪದ ಅದರ ಸೃಷ್ಟಿ ಆಗಿರ್ತದೆ. ಅನಂತರದಲ್ಲಿ ಪದಗಳ ಬಗ್ಗೆ ಹೇಳುತ್ತಾ ಬಂದೆ, ಗಾಯತ್ರಿ ಮಂತ್ರದಲ್ಲಿ ಬರ್ತಕ್ಕಂತಹ ಭ ಅಕ್ಷರ ಗರ್ಭದಿಂದ ಅಂದರೆ ಹೊಟ್ಟೆಯಿಂದ ಪ್ರಾರಂಭ ಆಗ್ತದೆ. ನೀವು ಗಮನಿಸಬೇಕಿದೆಲ್ಲ ಕೂಡ. ಭ ಫ ಭ ಅಂದರೆ ಸ್ವಲ್ಪ ಮಟ್ಟಿಗೆ ಸ್ಟಮಕ್ಗೆ ಶ್ರಮ ಆಗ್ತದೆ. ಓಂ ಭೂರ್ ಭುವಸ್ವಹ ಅಂತ ಅಂದಾಗ ಆ ಬಕಾರ ಅಂತಕ್ಕಂಥದ್ದು ಭ ಫ ಫ ಭ ಭ ನೀವು ಗಮನಿಸಿ, ನಾಭಿ ಹತ್ರಕ್ಕೆ ಹೋಗ್ತದೆ ಆ ಪದ ಸೃಷ್ಟಿ ಆಗ್ತಕ್ಕಂಥದ್ದು ನೀವು ಗಮನಿಸಬೇಕು, ಸೂಕ್ಷ್ಮವಾಗಿ ಗಮನಿಸಿ. ನಾ ಹೇಳ್ತಾ ಇರ್ತಕ್ಕಂಥದ್ದು ಭ ಭ ಭ ಭ ಆ ಪದದ ಉಚ್ಚಾರಣೆ ಯಾತಕ್ಕೆ ಹೊಟ್ಟೆಗೆ ಬರ್ತದೆ ಅಂತಕ್ಕಂಥದ್ದನ್ನು ನೀವು ಗಮನಿಸಿದಾಗ, ಈ ಒಂದು ಸಂತಾನದಲ್ಲಿರ್ತಕ್ಕಂತಹ ಗರ್ಭದಲ್ಲಿ ಭ್ರೂಣ ಒಂದು ಇರ್ತಕ್ಕಂತಹ ಸಂದರ್ಭದಲ್ಲಿ ಬಕಾರದ ಉಚ್ಚಾರಣೆ ಹೆಚ್ಚಾದಾಗ, ಈ ಗಾಯತ್ರಿ ಮಂತ್ರದ ಪ್ರೊನೌನ್ಸಿಯೇಷನ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನಸ್ಸು ಯಾವಾಗ ಅದನ್ನು ಕೊಡ್ತಾ ಇರ್ತದೋ ನಮಗೆ ಗೊತ್ತಿರಲ್ಲ. ನಿರಂತರವಾಗಿ ಗಾಯತ್ರಿ ಮಂತ್ರ ಮಾಡಿದವರು ಪ್ಯಾನಿಕ್ ಆದಾಗ ಮತ್ತಿನ್ನೇನಾದಾಗ ನಮ್ಗೆ ಅದರ ಪ್ರೊಟೆಕ್ಷನ್ ಇದೆ ಅಂತ ಅದನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ ಹೇಳ್ಕೊಳ್ಳೋದಕ್ಕೆ. ಅಂದರೆ ಒಂದು ಹೆಣ್ಣು ಗರ್ಭಿಣಿಯಾಗಿದ್ದಾಗ ಕೂಡ ಎಲ್ಲೋ ಒಂದು ಕಡೆ ತನ್ನ ಮಗು ಚೆನ್ನಾಗಿ ಬೆಳಿಬೇಕು ಅಂತಕ್ಕಂಥ ಒಂದು ಸಣ್ಣ ಮಟ್ಟಗಿನ ಒಂದು ಕಾಣದ ಒಂದು ಪ್ರೊಟೆಕ್ಷನ್, ಅದು ಪ್ರೊಟೆಕ್ಷನ್, ಭಯದಿಂದ ಬಂದಂಥ ಪ್ರೊಟೆಕ್ಷನ್, ನಾನು ಉಳಿಸ್ಕೋಬೇಕು ಅಂಥ ಸಂದರ್ಭದಲ್ಲಿ ಅಂಥ ಉಚ್ಚಾರಣೆಗಳು ಹೆಚ್ಚಾದಾಗ ಗರ್ಭದ ಮೇಲೆ ಅದರ ಮೇಲಿನ ಒಂದು ಪ್ರಭಾವ ವ್ಯತಿರಿಕ್ತ ಆಗಬಾರ್ದು. ಅಂದರೆ ಅದರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಭಾವ ಅದರ ಮೇಲೆ ಸೃಷ್ಟಿ ಆಗಬಾರ್ದು ಅಂತ. ಸೊ ಈಗ ಗರ್ಭವನ್ನು ಕಾಪಾಡ್ಕೊಳ್ಳೋದು ಕೂಡ ಹಲವಾರು ವೈಜ್ಞಾನಿಕ ಕಾರಣ ಇದೆ. ಅದಕ್ಕೆ ಬೇಕಾದಂಥ ಟೆಂಪ್ರೇಚರ್ ಇದ್ದರೆ ಮಾತ್ರ ಹೊಟ್ಟೆಯ ಒಳಗಡೆ ಯಾವುದಾದ್ರೂ ಒಂದು ವಸ್ತು ಅದು ಗ್ರೋ ಆಗ್ತಾ ಇರ್ತದಲ್ಲ, ಅದಕ್ಕೆ ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಆ ಸ್ಟಮಕ್ ಒಳಗಡೆ. ಅದಕ್ಕೆ ವ್ಯತಿರಿಕ್ತವಾಗಿ ಏನೇ ಆದರೂ ಕೂಡ ಅದಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಇರ್ತದೆ. ಸೊ ಇದೆಲ್ಲ ಕೂಡ ಇದ್ರ ಹಿಂದೆ ಇರತಕ್ಕಂತಹ ಒಂದು ರಹಸ್ಯಗಳು, ಸೀಕ್ರೆಟನ್ನು ಭೇದ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಂತಹ ಒಂದು ವಿಷಯಗಳೇನಿದೆ ಇದೆಲ್ಲ ಕೂಡ ಬಹಳ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು. ಸೊ ನಾನು ಇದನ್ನು ಹೇಳೋದಕ್ಕೆ ಬಹಳ ಇಷ್ಟಪಡ್ತೇನೆ. ಏನು ಅಂದರೆ ಸಂಧ್ಯಾ ವಂದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಹಿಡಿದು ಡಿಕ್ಷನರಿ ಇಟ್ಟುಕೊಂಡು ಲೆಟ್ ಅಸ್ ಗಿವ್ ಸ್ಮಾಲ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದಟ್, ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಸಮುದ್ರ ಮಥನ ಆಗ್ತದೆ, ನಿಮ್ಮ ಮನಸ್ಸು ಮಥನ ಆಗಬೇಕು. ಇಟ್ ಹ್ಯಾಸ್ ಟು ಬಿ ಶಾರ್ಪನ್. ಅಂದರೆ ಅಲ್ಲಿ ಸುರರು ಅಸುರರು ಕಿತ್ತಾಡ್ತಿದ್ರು. ಮತ್ತು ಇದು ನಿಮಗೆ ಶುಂಭ ನಿಶುಂಭ ಅಂತಕ್ಕಂಥ ಪದವನ್ನು ಬಳಸ್ತಾರೆ, ಅದು ದುರ್ಗಾ ಸಪ್ತಶತಿನಲ್ಲಿ. ನಮ್ಮ ಮನಸ್ಸು ಇಟ್ ಈಸ್ ಫೈಟಿಂಗ್, ಒಳ್ಳೆಯದು ಕೆಟ್ಟದ್ದು ಯುದ್ಧ ನಿರಂತರ ನಡೀತಾ ಇರ್ತದೆ. ಬಟ್ ಆದರೆ ನಮ್ಮ ಆಯ್ಕೆ ಏನು ಅಂತಕ್ಕಂಥದ್ದನ್ನು ಹೇಳೋದು ಮಾತ್ರ ನಮ್ಮ ಜೀವನ, ನಮ್ಮ ವಿಧಾನಗಳು, ನಾವು ಹೋಗ್ತಾ ಇರ್ತಕ್ಕಂಥ ಹಾದಿ. ಸೊ ಈ ಫೈಟ್ ನಡೆಯುತ್ತಲ್ಲ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆ ಒಂದು ಅಂತರ್ಮುಖಿಯಾಗಿರ್ತಕ್ಕಂತಹ ಸುರ ಅಸುರ, ಅಂದರೆ ಒಳ್ಳೆಯದು ಕೆಟ್ಟದ್ದು, ಈ ಒಳ್ಳೆಯದು ಕೆಟ್ಟದ್ದು ನಡುವೆ ನಡೆದಂತಹ ಯುದ್ಧ ಅಥವಾ ಜಗಳ ಅಥವಾ ಕದನ ನಮ್ಮ ಮನಸ್ಸಿನಲ್ಲಿ ನಡೀತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂತಹ ಒಂದು ವಿಚಿತ್ರ ಫೈಟಿಂಗಲ್ಲಿ ಮತ್ತೆ ಹೊರಗಡೆ ಬರಬೇಕಾಗಿರೋದು ಅಮೃತ ಇನ್ ದ ಸೆನ್ಸ್ ಗುಡ್ನೆಸ್, ಒಳ್ಳೆಯತನ ಅಂತಕ್ಕಂಥದ್ದು. ಸೊ ಅದು ಹೊರಗಡೆ ಬರಬೇಕು ಅಂದರೆ ಅದಿನ್ನೆಂತಹ ಕದನ ನಡಿಬೇಕು, ಅಮೃತ ಮತನ ನಡೆಯೋದಕ್ಕೋಸ್ಕರ ನಾವು ಎಷ್ಟು ಸ್ಟ್ರಗಲ್ ಪಡಬೇಕು. ಅದನ್ನು ಸಂಧ್ಯಾ ವಂದನೆಯಲ್ಲಿರ್ತಕ್ಕಂತಹ ಮಂತ್ರ ನಮಗದನ್ನು ಕೊಡುತ್ತೆ. ಅಂದರೆ ನಿಷ್ಠೆಯಿಂದ. ಅದು ಹಿಂದಿನ ಕಾಲದಲ್ಲಿ ನೀವೇನು ಹೋಗಿ ನೋಡಿದ್ರ ಅಂತ ಕೇಳಬೇಡಿ, ನಿಮ್ಮ ಮನಸ್ಸಿಗೆ ನೀವು ಈ ಕೇಳಿದ್ರೆ ಕೊಡ್ತಕ್ಕಂಥ ಅದ್ಭುತವಾದ ಮೆಮೊರಿ ಪವರ್ ಇದೆ. ನಾನು ಮತ್ತೆಲ್ಲೋ ಹಿಂದಿನ ದಿನಗಳಲ್ಲಿ ಓದಿದಂಥ ನೆನಪು, ನಾವು ಹಾಕ್ತಕ್ಕಂಥ ಮೆಮೊರಿ ಚಿಪ್ ಆಗಿರ್ಬೋದು, ಅಥವಾ ನಾವು ಯೂಸ್ ಮಾಡ್ತಕ್ಕಂಥ ಸ್ಟೋರೇಜ್ ಕೇಪಬಿಲಿಟಿ ವೆರಿ ಲೆಸ್ ಅನ್ನೋದಕ್ಕೆ ಪ್ರೂವನ್ ಆಗಿದೆ.
ನಾನು ಹೇಳ್ತಾ ಇರೋದಲ್ಲ, ಹಿಂದೆನೇ ಅದನ್ನು ದೇ ಆರ್ ಐಡೆಂಟಿಫೈಡ್ ಆ್ಯಂಡ್ ದೇ ಆರ್ ರಿಸರ್ಚ್ಡ್ ಆ್ಯಂಡ್ ದೇ ಟೋಲ್ಡ್ ಬ್ರೈನ್ ಮೆಮೊರಿ ಈಸ್ ವೆರಿ ವೆರಿ ಇನ್ಫಿನಿಟ್ ಅಂತ. ಅದಕ್ಕೆ ಕ್ಯಾಲ್ಕುಲೇಟ್ ಮಾಡೋವಂಥದ್ದು ಕೂಡ ಇಲ್ಲ. ಅದು ಹೇಗೆ ಸಾಧ್ಯ ಆಯಿತು, ಅದನ್ನು ಹೇಗೆ ಕಂಡುಹಿಡಿದ್ರು? ಈಗ ನಿನ್ನೆ ಇಂಜಿನಿಯರ್ಸ್ ಡೇ ಆಯಿತು, ವಿಶ್ವೇಶ್ವರಯ್ಯನವರು ಅದರ ವಿಶೇಷವಾಗಿ ಅವ್ರ ಫೋಟೋ ಎಲ್ಲ ಕಡೆ ಶೇರ್ ಆಯಿತು. ಹೀ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಇನ್ ಅವರ್ ಲೈಫ್. ಅವರಂಥ ಅದ್ಭುತ ಒಂದು ಮೇಧಾವಿಗಳು. ಇಲ್ಲಿ ಮೇಧಾವಿಗಳು, ಮೇಧಾವಿ, ಈ ಈ ಪದ ನೋಡಿ, ಮೇಧಾಶಕ್ತಿ, ಇದೆಲ್ಲ ನೀವು ಗಮನಿಸಬೇಕು. ಈ ಮೇಧಾಶಕ್ತಿ ಅಂದರೆ ಏನು? ಬ್ರೈನ್ ಪವರ್. ಅದು ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ? ಇದೆಲ್ಲ ಕೂಡ ಇಟ್ ಈಸ್ ಆಲ್ರೆಡಿ ಪ್ರೂವನ್ ಸೈನ್ಸ್. ನಮ್ಮ ಹತ್ರ ಇರ್ತಕ್ಕಂಥ ಎವಿಡೆನ್ಸ್ಗಳು. ಅಷ್ಟು ಅದ್ಭುತವಾದ ಒಂದು ಶಕ್ತಿಯನ್ನು ಹೊಂದಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಆ್ಯಂಡ್ ದೇ ಪ್ರೂವನ್, ಆ್ಯಂಡ್ ನೌ ವಿ ಆರ್ ಆಲ್ ರೀಕಾಲಿಂಗ್ ಹಿಮ್ ಫಾರ್ ಇಂಜಿನಿಯರ್ಸ್ ಡೇ. ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟು ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಆದಂತಹ ಇಂಜಿನಿಯರ್ಸ್ ಡೇ ಸ್ಪೆಷಲ್ ವಿಶ್ವೇಶ್ವರಯ್ಯನವರಿಗೆ ನಮನಗಳನ್ನು ಹೇಳ್ತಾ, ಭಯ ಇರಲಿ, ಭಯವನ್ನು ಮೀರಿಸ್ತಕ್ಕಂತಹ ಧೈರ್ಯ ಇರಲಿ, ಅದಕ್ಕೆ ಪೂರಕವಾದಂತಹ ಅನುಭವ ಇರಲಿ. ಎಕ್ಸ್ಪೀರಿಯನ್ಸ್ ಓನ್ಲಿ ಗಿವ್ಸ್ ದ ಸಪೋರ್ಟ್ ಟು ಹೂಮ್ ಹೀ ಸೀಕಿಂಗ್ ವಾಟ್ ಹಿ ವಾಂಟ್ ಅಂತಕ್ಕಂಥದ್ದು. ಅವ್ರಿಗೇನು ಬೇಕು ಅನ್ನೋದಕ್ಕೆ ಸಪೋರ್ಟ್ ಮಾಡೋದು ಅನುಭವ, ಎಕ್ಸ್ಪೀರಿಯನ್ಸ್. ಆ ಅನುಭವ ಅಥವಾ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ಗುರುಗಳು ಅವರ ಒಂದು ಹಾದಿ, ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗ. ಐ ನೆವರ್ ಫರ್ಗೆಟ್. ನಾನು ಪ್ರತಿಯೊಂದನ್ನು ಚಿಕ್ಕಂದಿನಿಂದ ಸೂಕ್ಷ್ಮವಾಗಿ ಗಮನಿಸಿ, ತಪ್ಪಿಲ್ಲ, ಬಟ್ ಯಾವುದನ್ನು ಗಮನಿಸಬೇಕು ಅನ್ನೋದನ್ನು ಗುರ್ತಿಟ್ಕೊಂಡು ಗಮನಿಸಿ. ಅಗೇನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತೀವಿ ಅಂದರೆ ನಾವಲ್ಲೇ ಕೂತ್ಬಿಡ್ತೀವಿ, ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಇಂತಹ ಒಂದು ಅದ್ಭುತವಾದ ವಿಡಿಯೋಗೆ ಕಾರಣರಾದಂತಹ ಇಂಜಿನಿಯರ್ಸ್ ಡೇ ಸ್ಪೆಷಲ್ ವಿಶ್ವೇಶ್ವರಯ್ಯನವರಿಗೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ, ನನ್ನ ವಿಡಿಯೋದಲ್ಲಿ ಬಂದಿರತಕ್ಕಂಥ ಅಲ್ಪ ಪ್ರಮಾಣದ ಯಾವುದಾದ್ರೂ ಅನ್ಸಪೋರ್ಟಿವ್ ವಿಷಯಗಳೇನಾದರೂ ಇದ್ದೇ ಅಂದರೆ ನಾನು ತಿಳ್ಕೊಂಡು ಹೇಳಿದ್ದೇನೆ. ಸಮ್ವೇರ್ ನಾನು ಅದರ ಬಗ್ಗೆ ನಾನು ಅರ್ಥೈಸ್ಕೊಂಡಿರೋದಕ್ಕಿಂತ ನನಗೆ ಗೊತ್ತಿರ್ತಕ್ಕಂಥ ವಿಷಯವನ್ನೇ ಮಾತನಾಡೋದು ನಾನು ಭಾಳ ಇಷ್ಟಪಡ್ತೇನೆ. ಯಾಕೆಂದರೆ ಗೊತ್ತಿಲ್ಲದೆ ಇರೋದನ್ನು ಹೇಳಿ ಮಿಸ್ಗೈಡ್ ಮಾಡೋದಕ್ಕೆ ಐ ಆಮ್ ನಾಟ್ ರೆಡಿ ಟು ಡೂ ದಟ್. ಯಾಕೆಂದರೆ ಈ ಗಿಂಟ್ರಾವರ್ಸಿ ನಮಗೆಲ್ಲ ಅದರ ಅವಶ್ಯಕತೆ ಇಲ್ಲ. ಅದರ ಬಗ್ಗೆ ನನಗೆ ಆಸಕ್ತಿನೂ ಇಲ್ಲ. ಐ ಆಮ್ ನಥಿಂಗ್. ಅದೆಲ್ಲ ಅದರಿಂದ ಏನೂ ಪ್ರಯೋಜನ ಇಲ್ಲ. ಕ್ಷಣಿಕದಲ್ಲಿ ಸಿಗ್ತಕ್ಕಂಥ ಆನಂದ ಬೇಕಾಗಿಲ್ಲ, ಸಂತೋಷ ಬೇಕಾಗಿಲ್ಲ. ಐ ನೆವರ್ ಬಾದರ್ ಅಬೌಟ್ ದಟ್ ಆಲ್ಸೋ. ಸೊ ಎಷ್ಟು ಸಾಧ್ಯ ಅಷ್ಟು ಕ್ಲಿಯರಾಗಿ ಹೋಗೋಣ ಅಂತಕ್ಕಂಥ ಉದ್ದೇಶದಲ್ಲಿ ನನ್ನ ವಿಡಿಯೋಗಳನ್ನು ಮಾಡ್ತಾಯಿದ್ದೇನೆ. ಇದರಲ್ಲಿ ಏನಾದರೂ ನಿಮಗೆ ಈ ವಿಷಯ ಹೀಗೆ ಇದರಲ್ಲಿ ರಾಂಗ್ ಇದೆ ಅಂತಕ್ಕಂಥದ್ದಿದ್ದರೆ ನೀವು ಸರ್ಚ್ ಮಾಡಿ, ನಿಮ್ಮ ಸಮಯವನ್ನು ಅದಕ್ಕೆ ಮೀಸಲಿಡಿ. ನೀವು, ಯಾಕೆಂದರೆ ನಿಮ್ಮ ಕ್ವಶನ್ ಇರ್ತದೆ. ಸೊ ಯು ವಿಲ್ ಗೆಟ್ ದ ಆನ್ಸರ್. ಅದರಲ್ಲೇನಾದರೂ ಸರಿಪಡಿಸ್ಕೊಳ್ಳೋದಿದ್ದರೆ ನಾವು ಮೀಟ್ ಆದಾಗ ಡಿಸ್ಕಸ್ ಅಬೌಟ್ ದಟ್. ಹೌದಾ, ಇದರಲ್ಲಿ ಹೇಗಿದೆಯಾ, ನನಗೂ ಇದರ ಮುಂದುವರೆದ ಭಾಗಗಳು ಬೇಕಾಗಿರುತ್ತೆ. ಅದರ ಮುಂದುವರೆದ ಭಾಗಗಳನ್ನು ನಾನು ನಿಮ್ಮ ಜೊತೆಗೆ ಕೂತು ಅದನ್ನು ಹಂಚ್ಕೊಳ್ಳೋದ್ರಲ್ಲಿ ಇರ್ತಕ್ಕಂತಹ ಇದೇ ಬೇರೆ ಇರ್ತದೆ. ವಿಲ್ ಡೂ ಇಟ್ ಇನ್ ಲೇಟರ್. ಥ್ಯಾಂಕ್ ಯು. ಕೀಪ್ ಆನ್ ವಾಚಿಂಗ್. ISTA ಇಷ್ಟ ಪ್ರೊನೌನ್ಸಿಯೇಷನ್ ನೋಡಿ. ISTA ಇಷ್ಟ. ಕನ್ನಡದಲ್ಲಿ ಇಷ್ಟ. ಮತ್ತೆ ಒಂದು ಹಲವಾರು ವಿಚಾರಗಳನ್ನು ತೊಗೊಂಡು ಬರ್ತೀನಿ ರೀ. ಕೀಪ್ ಆನ್ ವಾಚಿಂಗ್ ಅಷ್ಟೇ.